ಜೀರ್ಣೋದ್ಧಾರದ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಈಗಾಗಲೇ 1,10,00,000 ನಮ್ಮದು ಒಟ್ಟು ಇದು 2 ಕೋಟಿ. ಆದರೆ ನಾವು ಈ ಒಂದು ಬ್ರಹ್ಮಕಲಶೋತ್ಸವ 1ನೇ ತಾರೀಕಿಗೆ ನಡೆಯಲಿಕ್ಕೆ ಮೊದಲು ನಾವು 1,10,00,000 ರೂಪಾಯಿಯ ಖರ್ಚಲ್ಲಿ ನಾವು ಜೀರ್ಣೋದ್ಧಾರನ ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದಲ್ಲಿಗೆ ನಾವು ಪೂರ್ತಿಯಾಗಿ ಕೆಲಸವನ್ನು ಆ ದಿವಸಕ್ಕೆ ಮುಗಿಸಿಕೊಳ್ತೇವೆ. ನಮ್ಮ ಕೆಲಸಗಳು ಹೇಗೆ ಅಂತ ಹೇಳಿದರೆ, ಒಳಾಂಗಣಕ್ಕೆ ಮೇಲ್ಚಪ್ಪರ ಈಗಾಗಲೇ ಪೂರ್ತಿಗೊಂಡಿದೆ. ಒಳಗಡೆ ದುರ್ಗಾಂಬಿಕೆಯ ಗುಡಿ ಸ್ಥಾಪನೆ ಅದು ಎಲ್ಲ ಕೆಲಸಗಳು ಪೂರ್ತಿಯಾಗಿದೆ. ಅದನ್ನು ದರ್ಪಣ ಬಿಂಬದಲ್ಲಿ ಪಾಣಿಪೀಠದಲ್ಲಿ ಅದನ್ನು ಪ್ರತಿಷ್ಠೆ ಮಾಡತಕ್ಕಂಥದ್ದು ಅದು ಸಹ ಪೂರ್ತಿಯಾಗಿದೆ ಕೆಲಸ. ಹೊರಗಡೆ ನಾವೊಂದು ವಸಂತ ಮಂಟಪವನ್ನು ರಚನೆ ಮಾಡಿದ್ದೇವೆ. ಅದು ಒಂದಷ್ಟು ಕೆಲಸ ಬಾಕಿಯಾಗಿದೆ. ಅದನ್ನು ನಾವು ಇನ್ನೊಂದು 2-3 ದಿವಸದಲ್ಲಿ ಅದನ್ನು ಪೂರ್ಣಗೊಳಿಸಲಿಕ್ಕಿದ್ದೇವೆ. ಮೇಲ್ಗೋಪುರ ಈಗಾಗಲೇ ನೀವು ನೋಡಿದ್ದೀರಿ. ಮೇಲ್ಗೋಪುರವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ. ಅದರ ಕೆಲಸ ಪೂರ್ತಿಯಾಗಿ ಮುಕ್ತಾಯಗೊಂಡಿದೆ. ಸುತ್ತು ಕಾಂಪೌಂಡಿನ ಕೆಲಸ ಪೂರ್ತಿಗೊಂಡಿದೆ. ಅದರ ಜೊತೆಗೆ ನಾವು ಇಲ್ಲಿ ಹೊರಗಡೆ ನಮ್ಮ ಅರ್ಚಕರ ವಸತಿ ಗೃಹವನ್ನು ನಾವು ನಿರ್ಮಿಸುವುದೆಂದು ತೀರ್ಮಾನ ಮಾಡಿದಲ್ಲಿಗೆ ಅದು ಒಂದು 75% ಕೆಲಸ ಪೂರ್ತಿಗೊಂಡು ಒಂದಷ್ಟು ಕೆಲಸ ಬಾಕಿ ಆಗ್ತದೆ. ಏಕೆಂದರೆ ಅದು ಕ್ಯೂರಿಂಗಿನ ಸಮಸ್ಯೆ, ಅಷ್ಟು ದಿವಸಗಳು ಹತ್ತಿರ ಇರುವ ಕಾರಣ ಒಂದು ಸ್ವಲ್ಪ ಕೆಲಸ ಬಾಕಿ ಆಗ್ತದೆ. ಅದನ್ನು ನಾವು ಬ್ರಹ್ಮಕಲಶೋತ್ಸವ ಮುಗಿದ ತಕ್ಷಣ ಅದನ್ನು ಕಂಟಿನ್ಯೂಷನ್ ಕೆಲಸ ಮಾಡಿ ಅದನ್ನು ನಾವು ಪೂರ್ತಿಗೊಳಿಸ್ತೇವೆ. ಅದರ ಜೊತೆಗೆ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ, ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಹೇಳಿದಾಗೆ, ಕನೆಮಡಕದಲ್ಲಿ ಒಂದು 30 ಲಕ್ಷ ರೂಪಾಯಿ ಖರ್ಚಿನ ಒಂದು ದೈವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಬಹಳ ಅದ್ಭುತವಾಗಿ ಹೊಸ ರೀತಿಯಲ್ಲಿ ಕೇರಳ ಶೈಲಿಯಲ್ಲಿ ಅದನ್ನು ನಾವು ರಚನೆ ಮಾಡಿದ್ದೇವೆ. ಅದು ಈಗಾಗಲೇ ಬ್ರಹ್ಮಕಲಶ ಪ್ರತಿಷ್ಠೆಗೆ ಆಗಿ ಉತ್ಸವಾದಿಗಳು ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಹೀಗೆ ಒಟ್ಟು ನಮ್ಮ ಈ ಜೀರ್ಣೋದ್ಧಾರ ಕೆಲಸಗಳು 1,10,00,000 ಈಗಾಗಲೇ ನಾವು ಮಾಡಿದ್ದೇವೆ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದ್ದರೂ ನಾವು ಪೂರ್ಣಗೊಳಿಸ್ತೇವೆ. ಸಭಾ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ಅದಾದ ನಂತರ ಮತ್ತೆ 1ನೇ ತಾರೀಕಿಗೆ ಶ್ರೀದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಕ್ರಮ ನಡೀತದೆ. ಮತ್ತು 1ನೇ ತಾರೀಕು ಮಧ್ಯಾಹ್ನ ನಂತರ ಜಾತ್ರೋತ್ಸವ ಕಾರ್ಯಕ್ರಮ ನಡೀತದೆ. ಒಟ್ಟು ಎಲ್ಲ ಇದಕ್ಕೆ ನಾವೆಲ್ಲ ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ವಿವಿಧ ಸ್ತರಗಳ ಧಾರ್ಮಿಕ ಪ್ರಮುಖರನ್ನು, ಸಾಮಾಜಿಕ ಪ್ರಮುಖರನ್ನು, ಹಾಗೆ ರಾಜಕೀಯ ಪ್ರಮುಖರನ್ನು ಇದಕ್ಕೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಅವರಿಗೆ ಈಗಾಗಲೇ ನಾವು ಆಮಂತ್ರಣ ಪತ್ರಗಳನ್ನು ಕೊಟ್ಟು ಅವರನ್ನೆಲ್ಲರೂ ಕೂಡ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಒಟ್ಟು ಎಲ್ಲ ಸಕಲ ರೀತಿಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ನಾವು ಈಗ ಆಗಿದ್ದೇವೆ. ವಿಶಾಲವಾದಂತಹ ಭೋಜನ ಶಾಲೆಯನ್ನು ನಿರ್ಮಾಣ ಆಗಿದೆ. ಹಾಗೆ ರೀತಿ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಬಂಧಪಟ್ಟಂತೆ ವಿಶೇಷವಾದ ಚಪ್ಪರವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಕಾರ್ಯ ಕೂಡ ಚೆನ್ನಾಗಿ ನಡೆಯುವ ದೃಷ್ಟಿಯಿಂದ ಯೋಜನೆಗಳು ಮಾಡಿದ್ದೇವೆ. ಒಟ್ಟು ಬ್ರಹ್ಮಕಲಶದ ಹಿನ್ನೆಲೆಯಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಪ್ರತಿನಿತ್ಯ ಅನ್ನದಾನ, ಊಟ ಉಪಹಾರದ ವ್ಯವಸ್ಥೆಗಳನ್ನು ಪ್ರತಿದಿನ ಕೂಡ ಮೊನ್ನೆಯಿಂದಲೂ ಮಾಡ್ತಿದ್ದೇವೆ. ಅದು ನಿರಂತರವಾಗಿ 4ನೇ ತಾರೀಕಿನವರೆಗೆ ಆ ಒಂದು ಪ್ರಕ್ರಿಯೆ ಕೂಡ ನಡೀಲಿಕ್ಕಿದೆ. 4ನೇ ತಾರೀಕಿಗೆ ಬೆಳಿಗ್ಗೆ ನಾವು ಹಸಿರುವಾಣಿಯನ್ನು ನಮ್ಮ ಗ್ರಾಮದ ವಿವಿಧ ಭಾಗಗಳಿಂದ ಸಂಗ್ರಹಿಸಿ ಮಂಡ್ಯಕೋಲಿನ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದಿಂದ ಮೆರವಣಿಗೆ ಮೂಲಕ ಇಲ್ಲಿಗೆ ದೇವಸ್ಥಾನಕ್ಕೆ ತಂದು ಹಸಿರುವಾಣಿಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಅದೇ ದಿವಸ ನಮ್ಮ ಕೋಟಿ ಲೇಖನ ಅಂದರೆ ವಿಷ್ಣುವಿನ ಮೂಲ ಮಂತ್ರವಾದಂಥ ಓಂ ನಮೋ ಭಗವತೆ ವಾಸುದೇವಾಯ ಅಂದರೆ ಅದರ ಆ ಪುಸ್ತಕವನ್ನು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆವು. ಅದರ ಪುಸ್ತಕವನ್ನು ಕೂಡ ಅದೇ ದಿವಸ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಆ ದೇವರಿಗೆ ವಿಶೇಷವಾದಂಥ ಆ ಯಜ್ಞದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರು ಕೂಡ ಅದೇ ದಿವಸ ಆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರಿಗೆ ಬಂದಂಥ ಎಲ್ಲ ಇವರಿಗೆ ಕೂಡ ಲೇಖಕರಿಗೆ ಬರೆದವರಿಗೆ ಒಂದು ಪ್ರಸಾದ ವಿತರಣೆಯನ್ನು ಕೂಡ ಆ ದಿವಸ ಮಾಡಲಿಕ್ಕಿದ್ದೇವೆ. ಅದಾದ ನಂತರ ಮತ್ತೆ 27ರಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 26ರಿಂದ ಮೊದಲುಗೊಂಡು ಮೇ 4ರವರೆಗೆ ಕ್ಷೇತ್ರ ತಂತ್ರಿಗಳಾದಂತಹ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು